ಇಂದು ಹೇಳದೆ ಬಂದಿದ್ದಕ್ಕೆ ಮೆಸೇಜ್ ಮಾಡಿ ಕ್ಷಮೆ ಕೇಳೋಣ ಎಂದು ಯೋಚಿಸುತ್ತಾ ಕುಳಿತಳು. ಆದರೂ ಅಷ್ಟು ಸುಲಭವಾಗಿ ರಿಪ್ಲೈ ಮಾಡಲು ಮನಸ್ಸು ಬರಲಿಲ್ಲ ಅವಳಿಗೆ. ರಿಪ್ಲೈ ಮಾಡಲಿಲ್ಲ ಎಂದರೆ ತಪ್ಪಾಗುತ್ತದೆ ಎಂದು ಯೋಚಿಸಿದವಳು ಮೊದಲಿಗೆ ಪರವಾಗಿಲ್ಲ ಎಂದು ಕಳುಹಿಸಿದಳು. ಅದೊಂದು ಮೆಸೇಜ್ ನೋಡಿ ಅವನ ಮನಸ್ಸು ಹೂವಾದಂತಾಯಿತು. ಇಷ್ಟು ದಿನ ಎಷ್ಟು ಮೆಸೇಜ್ ಕಳಿಸಿದ್ದಾನೆ, ಒಂದೇ ಒಂದಕ್ಕೂ ರಿಪ್ಲೈ ಮಾಡದವಳು ಇಂದು ರಿಪ್ಲೈ ಮಾಡಿರುವುದನ್ನು ನೋಡಿ ಅವನ ಮನಸ್ಸು ಹುಚ್ಚೆದ್ದು ಕುಣಿಯಿತು. ಅದಾಗಲೇ ಕೆಲಸದಿಂದ ಬಂದು ಕೋಣೆಯಲ್ಲಿದ್ದವನಿಗೆ ಆ ಖುಷಿಯನ್ನು ಹತ್ತಿಕ್ಕಲು ನಿಮಿಷಗಳ ಕಾಲ ಹಿಡಿಯಿತು. ನಂತರ ನಿಮಗೆ ಹೇಳದೆ ಕೆಲಸದಿಂದ ಅರ್ಧಕ್ಕೆ ಬಂದಿದ್ದಕ್ಕೆ ಕ್ಷಮಿಸಿ ಎಂದು ಕಳುಹಿಸಿದ ಮೆಸೇಜ್ ನೋಡಿ ಅವನಿಗೆ ಅದನ್ನು ಕೂಡ ನಂಬಲು ಆಗಲಿಲ್ಲ. ಇಷ್ಟು ದಿನ ಒಂದೇ ಒಂದು ಮೆಸೇಜ್ ಮಾಡದವಳು ಇಂದು ಒಂದೇ ಬಾರಿಗೆ 2 ಮೆಸೇಜ್ ನೋಡಿ ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆ ಕ್ಷಣಕ್ಕೆ ನಿಮ್ಮ ಮನಸ್ಥಿತಿ ಹೇಗಿತ್ತು ಎನ್ನುವುದು ನನಗೂ ಗೊತ್ತು. ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ, ಬೇಕಿದ್ರೆ ನಾಳೆಯೂ ರಜೆ ಮಾಡಬಹುದು ನೀವು ಎಂದು ಮರು ಸಂದೇಶ ಕಳುಹಿಸಿದನು. ಆ ಮೆಸೇಜ್ ನೋಡಿದರೂ ರಿಪ್ಲೈ ಮಾಡದೆ ಇರುವುದನ್ನು ನೋಡಿದವನು ಇಷ್ಟು ರಿಪ್ಲೈ ಮಾಡಿರುವುದೇ ಪುಣ್ಯ ಎಂದುಕೊಂಡು ಕಾಫಿ ಆಯ್ತಾ ಎಂದು ಮತ್ತೆ ಮೆಸೇಜ್ ಮಾಡಿದನು. ಅವಳನ್ನು ಮಾತಿಗೆ ಎಳೆಯುವ ಪ್ರಯತ್ನ ಅವನದು. ಛೇ, ನಾನೇನು ಮಾಡಿದೆ, ಮೆಸೇಜ್ಗೆ ರಿಪ್ಲೈ ಮಾಡಬಾರ್ದು ಎಂದುಕೊಂಡೆ, ಆದ್ರೆ ಯಾವುದೋ ಜ್ಞಾನದಲ್ಲಿ ರಿಪ್ಲೈ ಮಾಡಿಬಿಟ್ಟೆ. ಅವರು ಮತ್ತೆ ಮೆಸೇಜ್ ಮಾಡುತ್ತಿದ್ದಾರೆ, ಏನು ಮಾಡಲಿ ಎಂದು ಯೋಚಿಸಿದವಳು ಇಲ್ಲ, ಮತ್ತೆ ನಾನು ಮೆಸೇಜ್ಗೆ ರಿಪ್ಲೈ ಮಾಡುವುದಿಲ್ಲ ಎಂದು ಮೊಬೈಲ್ ಆಫ್ ಮಾಡಿ ಹೊರಗೆ ಬಂದಳು. ಅನು, ಏನು ಮಾಡ್ತಿದೀಯಾ, ಬಾ ಇಲ್ಲಿ. ಸಾಕ್ಷಿಯ ಯೋಚನೆಯಲ್ಲಿ ಇದ್ದವನನ್ನು ಎಚ್ಚರಿಸಿದ್ದು ಅವರ ತಾಯಿಯೇ, ವೈದೇಹಿ ಅವರ ಧ್ವನಿ. ಅವನು ಕೂಡ ಮೊಬೈಲ್ ಆಫ್ ಮಾಡಿ ಅಲ್ಲಿಯೇ ಇರಿಸಿ ಹೊರಬಂದವನು ಏನಮ್ಮ ಎಂದನು. ನೋಡಿಲಿ, ನಿಮ್ಮಪ್ಪ ಒಳಗೆ ಕುಳಿತು ಬೇಜಾರಾಗುತ್ತದೆ ಎಂದು ಹೊರಗೆ ಸುತ್ತಾಡಿಕೊಂಡು ಬರ್ಬೇಕಂತೆ, ನೀನು ಅವರ ಜೊತೆ ಹೋಗು ಎಂದರು. ಅವರೊಬ್ಬರನ್ನೇ ಕಳಿಸಲು ಅವನಿಗೂ ಮನಸ್ಸಾಗದೆ ತಾನೂ ಕೂಡ ಅವರ ಜೊತೆ ಹೊರಟನು. ಅದಾಗಲೇ ಸೂರ್ಯ ತನ್ನ ದಿನನಿತ್ಯದ ಕೆಲಸವನ್ನು ಮುಗಿಸಿ ತನ್ನ ಕೂಡು ಸೇರುವ ತವಕದಲ್ಲಿದ್ದನು. ಹೆಂಗಸರು, ಕೆಲವರು ವಯಸ್ಸಾದವರು ಅದೇ ಉದ್ಯಾನವನದಲ್ಲಿ ಓಡಾಡುತ್ತಿದ್ದರು. ಬೀಸುತ್ತಿದ್ದ ತಂಗಾಳಿಗೆ ಮುಖವೊಡ್ಡಿ ತಂದೆಯ ಕೈ ಹಿಡಿದು ಹೆಜ್ಜೆ ಹಾಕುತ್ತಿದ್ದವನು, ಅಪ್ಪ, ಅಮ್ಮನ ಜೊತೆ ಯಾವಾಗ ಮಾತಾಡ್ತೀರಾ ಎಂದನು. ಮಗ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾನೆ ಎಂದು ಅರಿತವರು, ನೀನು ಆಫೀಸಿಗೆ ಹೋದಾಗಲೆಲ್ಲ ಎಷ್ಟೋ ಬಾರಿ ಈ ವಿಷಯದ ಬಗ್ಗೆ ಅವಳ ಜೊತೆ ಮಾತನಾಡಬೇಕು ಎಂದು ಯೋಚಿಸುತ್ತಿದ್ದೇನೆ, ಆದರೆ ಏನು ಮಾಡ್ಲಿ, ಅವಳ ಜೊತೆ ಮಾತನಾಡಲು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ ಎಂದು ಮಗನ ಮುಖ ನೋಡಿ ಹೇಳಿದರು. ಆಗಲೇ ಮಗನ ಮುಖ ಕಳೆಗುಂದಿದ್ದನ್ನು ನೋಡಿ ಮತ್ತೆ ತಾವೇ ಮಾತು ಮುಂದುವರಿಸಿ, ನೀನೇನು ಯೋಚಿಸಬೇಡ ಅನು, ಖಂಡಿತ ಇದ್ರ ಬಗ್ಗೆ ಆದಷ್ಟು ಬೇಗ ನಿಮ್ಮ ಅಮ್ಮನ ಬಳಿ ಮಾತನಾಡುತ್ತೇನೆ. ಮಾತನಾಡುವುದಷ್ಟೇ ಅಲ್ಲ, ಅವಳನ್ನು ಈ ಮದುವೆಗೆ ಒಪ್ಪಿಸುತ್ತೇನೆ ಎಂದರು. ಅಪ್ಪ, ಹೆಚ್ಚಿಗೆ ದಿನ ಟೈಮ್ ಇಲ್ಲ, ಈ ಕೆಲಸ ಬೇಗ ಆಗ್ಬೇಕು. ಅಮ್ಮ ಒಪ್ಪಿದ್ರೆ ತಾನೆ ನಾವು ಹೋಗಿ ಹೆಣ್ಣು ಕೇಳಲು ಸಾಧ್ಯ ಎಂದನು. ಅಲ್ವೋ ಅನು, ಸಾಕ್ಷಿ ಒಪ್ಪುತ್ತಿಲ್ಲ ಎಂದು ಹೇಳ್ತಿದ್ದೀಯ, ಹಾಗಿದ್ದಾಗ ಹೇಗೆ ಹೋಗಿ ಹೆಣ್ಣು ಕೇಳಲು ಆಗುತ್ತದೆ ಎಂದರು. ಅವರ ಮಾತು ಕೇಳಿದವನು, ಅಪ್ಪ, ಅವರ ಮನಸ್ಸಲ್ಲಿ ತಾನೊಬ್ಬಳು ಗಂಡ ಸತ್ತಿರುವ ವಿಧವೆ ಎನ್ನುವ ಕೀಳರಿಮೆ ಇದೆ, ಅದಕ್ಕೆ ನನ್ನನ್ನು ಒಪ್ಪಲು ಧೈರ್ಯ ಮಾಡುತ್ತಿಲ್ಲ. ಇನ್ನು ಸಾಕ್ಷಿ ಅವರ ಜೊತೆ ಮಾತನಾಡಿ ಪ್ರಯೋಜನ ಇಲ್ಲಪ್ಪ, ಅವರ ಮನೆಗೆ ಹೋಗಿ ನೇರವಾಗಿ ಅವರ ಅಣ್ಣನ ಬಳಿ ಮಾತನಾಡೋಣ. ಯಾವುದೇ ಅಣ್ಣನಿಗೂ ತಂಗಿಯ ಜೀವನ ಸರಿ ಹೋಗ್ಬೇಕು ಎನ್ನುವ ಆಸೆ ಇರುತ್ತದೆ, ಅವರ ಅಣ್ಣ ಇದಕ್ಕೆ ಖಂಡಿತ ಒಪ್ಪುತ್ತಾರೆ ಎಂದನು. ಗುರುರಾಜ್ ಅವರಿಗೆ ಮಗ ಹೇಳಿದ ಮಾತು ಕೂಡ ಸರಿ ಎನಿಸಿತು. ಆದರೆ ಅದಕ್ಕೂ ಮೊದಲು ತಾನು ಹೆಂಡತಿಯನ್ನು ಹೇಗಾದರೂ ಮಾಡಿ ಒಪ್ಪಿಸಬೇಕು ಎಂದು ಮನದಲ್ಲಿಯೇ ದೊಡ್ಡ ನಿರ್ಧಾರ ಮಾಡಿದರು. ಅನು, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸು ಎಂದು ಹೇಳುತ್ತಾರೆ, ನಾವ್ಯಾಕೆ ನಿಮ್ಮ ಅಮ್ಮನಿಗೆ ಹಾಗೆ ಸುಳ್ಳು ಹೇಳಬಾರ್ದು ಎಂದು ನಗುತ್ತಲೇ ಹೇಳಿದರು. ತಂದೆಯ ಮಾತು ಕೇಳಿ ಹಣೆ ನೀವಿಕೊಂಡವನು, ಅಪ್ಪ, ಅದು ಹಿಂದಿನ ಕಾಲಕ್ಕೆ ಹೋಯ್ತು, ಈಗ ಕಾಲ ಬದಲಾಗಿದೆ. ಆ ರೀತಿ ಮದುವೆ ಮಾಡಿದರೆ ಆ ಮದುವೆಗೆ ಆಯಸ್ಸು ಕಡಿಮೆಯಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸುಳ್ಳು ಹೇಳದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಸಿ ಮದುವೆಯಾದ ಜೋಡಿಗಳೇ ಡೈವರ್ಸ್ ಎಂದು ದೂರವಾಗುತ್ತಿದ್ದಾರೆ. ಅಂಥದ್ರಲ್ಲಿ ಸುಳ್ಳು ಹೇಳಿದ್ರೆ ಆ ಸಂಬಂಧ ನಿಲ್ಲುವುದಾ ಹೇಳಿ? ಆ ಸುಳ್ಳು ಮುಂದೊಂದು ದಿನ ತಿಳಿದು ಆಗ ರಂಪ ರಾಮಾಯಣ ಆಗುವ ಬದಲು ನಿಜ ಹೇಳುವುದು ಒಳ್ಳೆಯದು. ಬೇಡಪ್ಪ, ಇದಿಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಸುಳ್ಳು ಹೇಳುವುದು ಬೇಡ, ನಿಜವನ್ನೇ ಹೇಳಿ ಒಪ್ಪಿಸಿ ಎಂದನು. ಗುರುರಾಜ್ ಅವರಿಗೆ ಒಂದು ರೀತಿ ಮಗ ಹೇಳಿದ್ದು ಕೂಡ ಸರಿ ಎನಿಸಿತು. ಇತ್ತೀಚಿನ ದಿನಗಳಲ್ಲಿ ಸತ್ಯ ಹೇಳಿದರೂ ಕೂಡ ಸಂಬಂಧಗಳು ಉಳಿಯುವುದು ಬಹಳ ವಿರಳ. ಅದನ್ನು ಯೋಚಿಸಿದವರು ಹೆಂಡತಿಗೆ ವಿಷಯ ತಿಳಿಸುವ ನಿರ್ಧಾರ ಮಾಡಿದರು. ಗುರುರಾಜ್ ಅವರಿಗೆ ಇಂದು ಸ್ವಲ್ಪ ಓಡಾಡಿದ್ದಕ್ಕೆ ಆಯಾಸವಾದಂತಾಗಿ ಮನೆಗೆ ಬಂದು ಸೋಫಾ ಮೇಲೆ ಕುಳಿತರು. ತಂದೆಯ ಆಯಾಸವನ್ನು ಗುರುತಿಸಿದವನು,
ಅಪ್ಪ, ಕುಡಿಯಲು ನೀರು ಬೇಕಾ ಎಂದನು. ಅವರಿಗೂ ಬಾಯಾರಿಕೆಯಾಗಿದ್ದರಿಂದ ಕೊಡು ಎಂದರು. ತಾನೇ ಅಡುಗೆ ಮನೆಗೆ ಹೋಗಿ ಒಂದು ಲೋಟ ನೀರು ತಂದು ಕೊಟ್ಟನು. ಅನು, ನನಗೆ ಮನೆಯಲ್ಲಿರಲು ತುಂಬಾ ಬೇಜಾರು. ಬೆಳಗ್ಗೆಯಿಂದ ಸಂಜೆಯ ತನಕ ಒಂದೇ ಸಮ ಕುಳಿತಿರಲು ಮಲಗಿರಲು ಆಗುವುದಿಲ್ಲ. ಮುಂದಿನ ವಾರದಿಂದಲೇ ನಾನು ಆಫೀಸಿಗೆ ಹೋಗ್ತೀನಿ ಎಂದರು. ಅಪ್ಪ, ಸ್ವಲ್ಪ ನಡೆದು ಬಂದಿದ್ದಕ್ಕೆ ಸುಸ್ತಾಗಿದೆ. ಆಫೀಸಿಗೆ ಹೇಗೆ ಹೋಗ್ತೀರಾ? ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ಮಾಡಿ ಎಂದರೆ, ಇಲ್ಲ ಕಣೋ, ಅಲ್ಲೇನು ನಾನು ಓಡಾಡಿಕೊಂಡು ಕೆಲಸ ಮಾಡ್ತೀನ? ಸ್ವಲ್ಪ ಕೈಕಾಲು ಆಡಿದರೂ ಕೂಡ ನನಗೆ ಶರೀರ ಹಗುರಾದ ಹಾಗೆ ಅನಿಸುತ್ತದೆ. ತುಂಬಾ ದಿನದಿಂದ ಓಡಾಡದೆ ಇರುವುದಕ್ಕೆ ಈ ರೀತಿ ಸ್ಟ್ರೈನ್ ಆಗಿದೆ ಅಷ್ಟೆ. ಓಡಾಡುತ್ತಿದ್ದರೆ ಸರಿ ಹೋಗುತ್ತದೆ. ಮುಂದಿನ ವಾರದಿಂದ ಕೆಲಸಕ್ಕೆ ಹೋಗ್ತೀನಿ ಎಂದರು. ತಂದೆ ಇಷ್ಟು ಹೇಳಿದ ಮೇಲೆ ಬೇಡ ಎನ್ನಲು ಮನಸ್ಸಾಗದೆ, ಸರಿ ಅಪ್ಪ, ಹೋಗಿ ಎಂದನು. ಇದೇನೋ ಅನು, ಅವರು ಕೆಲಸಕ್ಕೆ ಹೋಗ್ತೀನಿ ಅಂದ್ರೆ ನೀನು ಸುಲಭವಾಗಿ ಹೋಗಿ ಎಂದು ಹೇಳುತ್ತಿದ್ದೀಯ ಎಂದು ಅಲ್ಲಿಗೆ ಬಂದ ವೈದೇಹಿ ಅವರು ಅಸಮಾಧಾನ ವ್ಯಕ್ತಪಡಿಸಿದರೆ, ಅಮ್ಮ, ಅಪ್ಪ ಕೆಲಸಕ್ಕೆ ಹೋದ್ರೆ ಅವರಿಗೂ ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಆದ ಹಾಗೆ ಆಗುತ್ತೆ. ಒಂದೇ ಸಮ ಮನೆಯಲ್ಲಿ ಇರಿ ಅಂದ್ರೆ ಅವರಿಗೂ ಬೇಜಾರಾಗುತ್ತೆ. ಹೋಗ್ಲಿ ಬಿಡು ಎಂದನು. ಮಗನ ಮಾತಿಗೆ ವೈದೇಹಿ ಅವರು ಮತ್ತೇನು ಮಾತನಾಡಲಿಲ್ಲ. ಹಾಗೆ ಮಾತನಾಡಿದರು ಅಪ್ಪ ಮಗ ಇಬ್ಬರು ತನ್ನ ಮಾತನ್ನು ಕೇಳುವುದಿಲ್ಲ ಎಂದು ಹಾಗೆ ಸುಮ್ಮನಾದರು. ವೈದು, ಇವತ್ತು ಪಾರ್ಕಿಗೆ ಹೋದಾಗ ನನ್ನ ಹಳೆಯ ಗೆಳೆಯ ನಾಣಿ ಸಿಕ್ಕಿದ್ದ ಎಂದರು. ಅಪ್ಪ ನನ್ನ ಜೊತೆಯೇ ಇದ್ರಲ್ಲ, ಇವರಿಗೆ ಅದ್ಯಾವ ಫ್ರೆಂಡ್ ಸಿಕ್ಕಿದ್ರು ಎಂದು ಅನುರಾಗ್ ತನ್ನಲ್ಲಿಯೇ ಯೋಚನೆ ಮಾಡುತ್ತಾ ತಂದೆಯೆಡೆಗೆ ನೋಡುತ್ತಾ ಕುಳಿತನು. ನಿಮ್ಮ ಫ್ರೆಂಡ್ ನಾಣಿ ಅಂತಾನ? ಅವರ್ಯಾರು? ಅವರ ಹೆಸರು ನೀವು ಯಾವತ್ತೂ ನನ್ನ ಬಳಿ ಹೇಳಿಯೇ ಇಲ್ಲವಲ್ಲ ಎಂದರು. ಗುರುರಾಜ್ ಅವರಿಗೆ ಇರುವ ಸ್ನೇಹಿತರು ಎಲ್ಲರೂ ವೈದೇಹಿ ಅವರಿಗೂ ಕೂಡ ತಿಳಿದಿದ್ದಾರೆ. ಯಾಕೆ ಹೇಳಿಲ್ಲ ವೈದು? ಹೀಗೆ ಹೇಳ್ತಿದೀಯಲ್ಲ, ತುಂಬಾ ಸಲ ಅವನ ಹೆಸರನ್ನು ನಿನ್ನ ಜೊತೆ ಹೇಳಿದ್ದೇನೆ. ಈಗ ವರ್ಷದ ಹಿಂದೆ ಅವನ ಮಗಳ ಗಂಡ ತೀರಿ ಹೋದ, ಅದನ್ನು ಕೂಡ ನಿನ್ನ ಜೊತೆ ಹೇಳಿದ್ದೇನಲ್ಲ, ನೀನು ಮರೆತಿದ್ದೀಯ ಎಂದರು. ಗಂಡ ಹೇಳಿದ ಮಾತಿಗೆ ತಲೆ ಕೆರೆದುಕೊಂಡವರು, ಹೌದಾ, ಅವ್ರ ಬಗ್ಗೆ ನನಗೆ ಹೇಳಿದ್ರ? ನಾನೇ ಎಲ್ಲೋ ಮರ್ತಿದ್ದೀನಿ, ಅದೇನು ಹೇಳಿ ಎಂದರು. ಅದೇ, ಅವನಿಗೆ ಇದ್ದಿದ್ದು ಒಬ್ಬಳೆ ಮಗಳು. ಮದುವೆ ಆದ ವರ್ಷಕ್ಕೆ ಅವಳ ಗಂಡ ತೀರಿ ಹೋದ. ಪಾಪ, ಮಕ್ಕಳು ಕೂಡ ಇಲ್ಲ. ಈಗ ಒಂಟಿಯಾಗಿದ್ದಾಳೆ. ನಾಣಿ ಆ ಹುಡುಗಿಯನ್ನು ನೋಡಿಕೊಳ್ಳುತ್ತಿದ್ದಾನೆ. ಅಳಿಯ ತೀರಿ ಹೋಗಿ 1 ವರ್ಷ ಆಗಿದೆಯಂತೆ. ಅದಕ್ಕೆ ಮಗಳಿಗೆ ಮದುವೆ ಮಾಡಬೇಕು ಎಂದು ನಿರ್ಧಾರ ಮಾಡಿ ಹುಡುಗನನ್ನು ಹುಡುಕುತ್ತಿದ್ದಾನಂತೆ. ಬಹಳ ಆಸೆ ಪಟ್ಟು ಮಗಳ ಮದುವೆ ಮಾಡಿದ. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಈಗ ಮಗಳಿಗೆ ಇನ್ನೊಂದು ಮದುವೆ ಮಾಡಲು ಹುಡುಗನನ್ನು ಹುಡುಕುತ್ತಿದ್ದಾನಂತೆ ಎಂದು ಬೇಸರ ನಟಿಸಿ ಹೇಳಿದರು. ತನ್ನ ತಂದೆ ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದಾರೆ ಎಂದು ಕೊನೆಯಲ್ಲಿ ಅನುರಾಗ್ಗೆ ಅರಿವಾಯಿತು. ತಂದೆಯ ಈ ರೀತಿಯ ಪ್ಲಾನಿಗೆ ಮನದಲ್ಲಿಯೇ ಹ್ಯಾಟ್ಸ್ ಆಫ್ ಹೇಳಿದನು. ವಿಧಿಯ ಮುಂದೆ ನಾವೆಲ್ಲ ಕೈಗೊಂಬೆಗಳು ಅಷ್ಟೇ. ಅವನಾಡಿಸಿದ ಹಾಗೆ ನಾವು ಆಡ್ಬೇಕು. ಒಬ್ಬಳೆ ಮಗಳು ಎಂದು ಹೇಳ್ತಿದ್ದೀರಾ, ಆ ಮಗಳ ಮೇಲೆ ಅದೆಷ್ಟು ಆಸೆ ಕನಸು ಇತ್ತೋ. ಮನೆಯಲ್ಲಿ ವಿಧವೆ ಮಗಳು ನೋಡಿಕೊಂಡು ಅದೆಷ್ಟು ಸಂಕಟ ಪಡುತ್ತಿದ್ದಾರೋ ಆ ಹೆತ್ತವರು. ಆ ಹುಡುಗಿಗೂ ಒಂದು ಮರು ಮದುವೆ ಮಾಡಿದರೆ ಆ ಜೀವಗಳಿಗೂ ಕೂಡ ನೆಮ್ಮದಿ. ಮಾಡ್ಲಿ ಬಿಡಿ ಎಂದರು. ವೈದೇಹಿ ತಾಯಿಯ ಮಾತು ಕೇಳಿ ಅನುರಾಗ್ ಆಶ್ಚರ್ಯದಲ್ಲಿ ಕಣ್ಣರಳಿಸಿದನು. ಇದು ನಿಜವಾಗಿಯೂ ತನ್ನ ಅಮ್ಮನ ಎಂದು ಅವರನ್ನೇ ನೋಡುತ್ತಾ ಉಳಿದನು. ವೈದು, ಗಂಡ ಇಲ್ಲದೆ ಇರುವ ವಿಧವೆ ಹುಡುಗಿಗೆ ಒಳ್ಳೆಯ ಹುಡುಗ ಸಿಗ್ತಾನೆ ಅಂತೀಯ? ಬೇಕೆಂದೇ ಹೆಂಡತಿಯನ್ನು ನೋಡಿಕೊಂಡು ಕೇಳಿದರು. ಯಾಕೆ ಸಿಗಲ್ಲ? ಅವಳೇನು ಮನುಷ್ಯಳಲ್ಲವ? ಈ ಸಮಾಜದಲ್ಲಿ ಎಲ್ಲರಂತೆ ಆ ಹುಡುಗಿಗೂ ಬದುಕುವ ಹಕ್ಕಿದೆ. ಇಷ್ಟು ಚಿಕ್ಕ ವಯಸ್ಸಿಗೆ ವೈಧವ್ಯವನ್ನು ಅನುಭವಿಸುತ್ತಿರುವ ಹುಡುಗಿಗೆ ಯಾರಾದ್ರೂ ಬಾಳು ಕೊಟ್ಟರೆ ಅವಳ ಬಾಳು ಕೂಡ ಹಸನಾಗುತ್ತದೆ. ಆ ಹೆತ್ತವರಿಗೂ ಕೂಡ ನೆಮ್ಮದಿ ಇರುತ್ತದೆ. ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ಲಿ ಬಿಡಿ ಎಂದರು. ಈಗ ಸುಲಭವಾಗಿ ಮಾತನಾಡುತ್ತಿರುವ ವೈದೇಹಿ ಅವರು ತನ್ನ ಮಗ ಪ್ರೀತಿಸುತ್ತಿರುವುದು ಒಬ್ಬ ವಿಧವೆ ಹುಡುಗಿಯನ್ನು ಎಂದು ತಿಳಿದಾಗಲೂ ಕೂಡ ಅವರ ಬಾಯಿಯಿಂದ ಇದೇ ಮಾತು ಬರುವುದಾ ಎಂದು ಕಾದು ನೋಡಬೇಕಷ್ಟೆ. ವೈದು, ಈ ಮಾತನ್ನು ನಿಜವಾಗಿಯೂ ನೀನ ಹೇಳ್ತಿರುವುದು? ಅಂದ್ರೆ ಗಂಡ ಇಲ್ಲದೆ ಇರುವ ಹೆಣ್ಣು ಮಕ್ಕಳಿಗೆ ಮರುಮದುವೆ ಮಾಡಲು ನಿನ್ನ ಪ್ರೋತ್ಸಾಹ ಇದೆ ಅಂತ ಆಯ್ತು ಎಂದು ಬೇಕೆಂದೇ ಮತ್ತೆ ಕೇಳಿದರು. ತನ್ನ ಹೆಂಡತಿಯ ಮನಸ್ಥಿತಿ ಹೇಗಿದೆ ಎಂದು ತಿಳಿದುಕೊಳ್ಳುವ ಹುನ್ನಾರ ಅವರದು. ಅನುರಾಗ್ ತಂದೆಯೆಡೆಗೆ ತಿರುಗಿ ಕಣ್ಣಿನಲ್ಲಿಯೇ ಸನ್ನೆ ಮಾಡಿದರೆ ಗುರುರಾಜ್ ಅವರು ಮಗನಿಗೆ ಸುಮ್ಮನಿರು ಎನ್ನುವಂತೆ ಸನ್ನೆ ಮಾಡಿದರು. ಪ್ರೋತ್ಸಾಹ ಇಲ್ಲದೆ ಏನು? ಮಕ್ಕಳು ಇಲ್ಲ ಎಂದು ಹೇಳ್ತಿದ್ದೀರಾ. ಮುಂದೆ ಆ ಹೆಣ್ಣಿನ ಜೀವನಕ್ಕೆ ಆಸರೆಯಾಗಿ ಯಾರಾದ್ರೂ ಬೇಕಲ್ಲ. ಎಷ್ಟು ದಿನ ಎಂದು ಒಂಟಿಯಾಗಿ ಜೀವಿಸಲು ಸಾಧ್ಯ? ಎಲ್ಲರಂತೆ ಅವಳಿಗೂ ಗಂಡ ಮಕ್ಕಳು ಎನ್ನುವ ಆಸೆ ಇರುವುದಿಲ್ಲವಾ? ಇನ್ನೊಂದು ಮದುವೆ ಮಾಡುವುದರಿಂದ ಆ ಹುಡುಗಿಯ ಬಾಳು ಹಸನಾಗುತ್ತದೆ ಎಂದರೆ ಯಾಕೆ ಮಾಡಬಾರದು ಎಂದರು. ತನ್ನ ಗಂಡ ಯಾಕಾಗಿ ಈ ವಿಷಯವನ್ನು ತನ್ನ ಬಳಿ ಚರ್ಚೆ ಮಾಡುತ್ತಿದ್ದಾರೆ ಎನ್ನುವ ಸಣ್ಣ ಸುಳಿವು ಕೂಡ ಅವರಿಗೆ ತಿಳಿಯಲಿಲ್ಲ. ಮುಂದುವರಿಯುವುದು. ಧನ್ಯವಾದಗಳು.